ಮಕ್ಕಳಲ್ಲಿ ಚಿಕನ್ ಪಾಕ್ಸ್ ವ್ಯಾಕ್ಸಿನ್ ಬಗ್ಗೆ ಕೇಳ್ತಾ ಇರ್ತೀರಾ. ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ನಿಮ್ಮ ಮಕ್ಕಳ ಡಾಕ್ಟರ್ ಸುನಿಲ್. ಈ ವಿಡಿಯೋನ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಮೊದಲನೇದಾಗಿ ಚಿಕನ್ ಪಾಕ್ಸ್ ಅನ್ನೋದು ವ್ಯಾರಿಸೆಲ್ಲಾ ಝಾಸ್ಟರ್ ಇನ್ಫೆಕ್ಷನ್ ಇಂದ ಆಗುತ್ತೆ. ಇದು ಮಕ್ಕಳಲ್ಲಿ ಬರಬಾರ್ದು ಅಂತಂದ್ರೆ ಒಂದು ವ್ಯಾಕ್ಸಿನ್ಸ್ ಕೂಡ ಇರುತ್ತೆ. ಈ ವ್ಯಾಕ್ಸಿನ್ಸ್ ಹಾಕ್ಸೋದ್ರಿಂದ ಮಕ್ಕಳಿಗೆ ಚಿಕನ್ ಪಾಕ್ಸ್ ಅನ್ನೋದು ಬರೋದಿಲ್ಲ. ಈ ವ್ಯಾಕ್ಸಿನ್ ಅನ್ನೋದು ನಿಮ್ಗೆ ಗೌರ್ಮೆಂಟ್ ವ್ಯಾಕ್ಸಿನ್ಸ್ ಅಲ್ಲಿ ಕವರ್ ಆಗೋದಿಲ್ಲ. ಪ್ರೈವೇಟ್ ಅಲ್ಲಿ ನೀವು ಎಕ್ಸ್ಟ್ರಾ ಆಗಿ ತಗೊಬೇಕಾಗತ್ತೆ. ಯಾವಾಗ ಹಾಕ್ಸ್ಬಹುದು ಡಾಕ್ಟರ್ ಈ ಚಿಕನ್ ಪಾಕ್ಸ್ ವ್ಯಾಕ್ಸಿನ್ ಅಂತ ಕೇಳಿದ್ರೆ, ಮಗುಗೆ 15 ಮಂತ್ಸ್ ಕಂಪ್ಲೀಟ್ ಆಗಿದೆ ಅಂತಂದರೆ ನೀವು ಈ ವ್ಯಾಕ್ಸಿನ್ ಅನ್ನೋದು ಕೊಡಿಸ್ಬೋದು. 2 ಡೋಸಸ್ ಇರುತ್ತೆ ವ್ಯಾಕ್ಸಿನ್. ಫಸ್ಟ್ ಡೋಸ್ ಬಂದುಬಿಟ್ಟು 15 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಯಾವಾಗಾದರೂ ಹಾಕ್ಸ್ಬೋದು. ಸೆಕೆಂಡ್ ಡೋಸ್ ಬಂದುಬಿಟ್ಟು ಫಸ್ಟ್ ಡೋಸ್ ಹಾಕ್ಸಿದ 3 ಮಂತ್ಸ್ ಆದಮೇಲೆ ಸೆಕೆಂಡ್ ಡೋಸ್ ಅನ್ನೋದು ಕೊಡ್ತಾರೆ. ಆಲ್ರೆಡಿ ಚಿಕನ್ ಪಾಕ್ಸ್ ಅನ್ನೋದು ನಿಮ್ಮ ಮಗುಗೆ ಬಂದಿದೆ ಅಂತಂದ್ರೆ ನೀವು ವ್ಯಾಕ್ಸಿನ್ ಅನ್ನೋದು ಕೊಡಿಸೋ ಅವಶ್ಯಕತೆ ಇರೋದಿಲ್ಲ. ನಿಮ್ಮ ಮಗುಗೆ ಒಂದ್ಸಲನೂ ಚಿಕನ್ ಪಾಕ್ಸ್ ಅನ್ನೋದು ಬಂದಿಲ್ಲ, ಮಗು ಯಾವುದೇ ಏಜ್ ಆಗಿರ್ಬೋದು, ನೀವು ಬೇಕಾದ್ರೆ ಈ ವ್ಯಾಕ್ಸಿನ್ ಅನ್ನೋದು ಕೊಡಿಸ್ಕೋಬಹುದು. 2 ಡೋಸಸ್ ಕೊಡಿಸೋದ್ರಿಂದ ಲೈಫ್ ಲಾಂಗ್ ಪ್ರೊಟೆಕ್ಷನ್ ಅನ್ನೋದು ಮಕ್ಕಳಿಗೆ ಇರುತ್ತೆ. ಮತ್ತೆ ಡಾಕ್ಟರ್ ಈ ವ್ಯಾಕ್ಸಿನ್ ಕಾಸ್ಟ್ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಅಪ್ರಾಕ್ಸಿಮೇಟ್ಲಿ 2500 to 3000 ಆಗುತ್ತೆ ಪರ್ ಡೋಸ್. 2 ಡೋಸಸ್ ಅನ್ನೋದು ಕೊಡಿಸ್ಬೇಕಾಗತ್ತೆ. ಮತ್ತೆ ಇದು ಕಂಪಲ್ಸರಿ ಕೊಡಿಸ್ಲೇಬೇಕಾ ಡಾಕ್ಟರ್ ಅಂತ ಕೇಳಿದ್ರೆ ಇದು ಕಂಪಲ್ಸರಿ ಕೊಡಿಸೋ ಅವಶ್ಯಕತೆ ಇಲ್ಲ. ಅದರಿಂದ ಇದು ಗೌರ್ಮೆಂಟ್ ವ್ಯಾಕ್ಸಿನ್ ಶೆಡ್ಯೂಲ್ ಅಲ್ಲಿ ಇರೋದಿಲ್ಲ. ನೀವು ಬೇಕಾದ್ರೆ ಅಫೋರ್ಡೆಬಲ್ ಇದ್ರೆ ಪ್ರೈವೇಟ್ ಅಲ್ಲಿ ಹೋಗಿ ಹಾಕ್ಸ್ಕೋಬಹುದು. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ರೆ ಬೇರೆ ಪೇರೆಂಟ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಸ್ಟೇ ಸೇಫ್, ಸ್ಟೇ